ನಮಸ್ಕಾರ ಫ್ರೆಂಡ್ಸ್. ಇದೊಂಥರ ರ್ಯಾಂಡಮ್ ವಿಡಿಯೋ ಮಾಡತ್ತೀನಿ ರೀ. ಏನಪ್ಪ ಅಂತಂದ್ರೆ, ನನಗೆ ಯಾಕೆ ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ ಒಲವು ಬಂತಂತಂದ್ರೆ, ಏನಂದ್ರೆ ಮ್ಯಾನಿಫೆಸ್ಟೇಷನ್ ಅನ್ನೋದು ನಿಜನಾ ಅಂತ ನನಗೂ ಮೊದಲು ಅನಿಸ್ತೈತೆ ರೀ. ನಾನು ಭಾಳ ವಿಡಿಯೋ ನೋಡಿ ಇದೆಲ್ಲ ಸುಳ್ಳು, ಇದು ಮ್ಯಾನಿಫೆಸ್ಟೇಷನ್ ಅನ್ನೋದು ಇತ್ತಂದ್ರೆ ಎಲ್ಲರೂ ಅಂಬಾನಿನೇ ಆಗಿಬಿಡ್ತಿದ್ರಲ್ಲ ಅಂತ ಫಸ್ಟ್ ಥಾಟ್ ನನ್ನ ತಲೆಗೆ ಬಂದಿತ್ತು ರೀ. ಯಾಕಂದ್ರೆ ಎಲ್ಲರಿಗೂ ರಿಚ್ ಆಗಬೇಕನ್ನೋ ಆಸೆ ಇರ್ತೈತೆ ರೀ. ಆಮೇಲೆ ನನಗೆ ಅನ್ನಿಸ್ತಿತ್ತು, ಮ್ಯಾನಿಫೆಸ್ಟೇಷನ್ ಅನ್ನೋದು ನಿಜ ಇತ್ತಂದ್ರೆ ಎಲ್ಲರೂ ಫೇಮಸ್ ಆಗಿಬಿಡ್ತಿದ್ರಲ್ಲ ಅಂಥೇಳಿ. ಹಾಗಾಗಿ ರೀ, ಇವತ್ತು ನಾ ಮ್ಯಾನಿಫೆಸ್ಟೇಷನ್ ಅನ್ನೋದ್ರ ಬಗ್ಗೆ ನನಗೆ ಹೆಂಗೆ ಒಲವು ಬಂತು, ನಾವು ಯಾಕೆ ಅಂಬಾನಿ ಆಗೋಕ್ಕಾಗಂಗಿಲ್ಲ, ನಾವು ಯಾಕೆ ಐಶ್ವರ್ಯ ರಾಯ್ ಥರ ಫೇಮಸ್ ಆಗೋಕ್ಕಾಗಂಗಿಲ್ಲ ಅಂಥೇಳಿ ನನಗೆ ಗೊತ್ತಿರುವ ಕೆಲವೊಂದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಈ ವಿಡಿಯೋದಾಗ. ಇದು ಒಂಥರ ರ್ಯಾಂಡಮ್ ರೀ, ಅನ್ಫಿಲ್ಟರ್ಡ್. ಏನಾದರೂ ತಪ್ಪಾದ್ರೆ ಕ್ಷಮಿಸ್ಬಿಡ್ರಿ. ಇದನ್ನೇನು ನಾನೇನು ಎಡಿಟ್ ಮಾಡಂಗಿಲ್ಲ ರೀ, ಒಂದೇ ಟೇಕ್ನಾಗ ವಿಡಿಯೋ ಮಾಡೋಕ್ಕಿಂತ ಮೊದಲೇ. ಏನಂತಂದರೆ, ಮೊದಲು ನನಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಒಲವು ಬಂದಿದ್ದು ಯಾವಾಗ ಅಂತಂದ್ರೆ ಪ್ರೆಗ್ನೆಂಟ್ ಇರುವಾಗೆ ರೀ. ಹಾಗಾಗಿ ಇದು ಪ್ರೆಗ್ನೆನ್ಸಿ ಮ್ಯಾನಿಫೆಸ್ಟೇಷನ್ದು ಭಾಳ ಇಂಟ್ರೆಸ್ಟ್ ರೀ ನಂಗೆ. ನೆಕ್ಸ್ಟ್ ಇದಾದ್ಮೇಲೆ ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಿ ರೀ. ಫಸ್ಟ್ ನನಗೆ ಪ್ರೆಗ್ನೆಂಟ್ ಇದ್ದಾಗ ಯಾಕೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಒಲವು ಬಂತಂದ್ರೆ, ಎಲ್ಲರಿಗೂ ಹೇಳ್ತಾರೆ ಗೊತ್ತಿಟ್ಟು ಮ್ಯಾನಿಫೆಸ್ಟೇಷನ್ ಅನ್ನೋದು ಸುಳ್ಳು ಅನ್ನೋರಿಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಹಿಂದಿನ ಕಾಲದಾಗ ಈಗಲೂ ನಡ್ಯಾಕತ್ತೈತೆ ರೀ ಆ ಪದ್ಧತಿ. ಏನಂತಂದ್ರೆ, ಮನ್ಯಾಗ ಹೇಳ್ತಿರ್ತಾರೆ ನೋಡ್ರಿ, ಪ್ರೆಗ್ನೆಂಟ್ ಇದ್ದಾಗ ನಿನಗೆ ಯಾವ್ದಾರ ಇಷ್ಟ ಆದ ಫೋಟೋ ನೋಡು, ಅದ್ರ ಥರನೇ ಮಗು ಹುಟ್ಟುತ್ತದ ಅಂತೇಳಿ. ಹಂಗೆ ಹೆಂಗೆ ಹುಟ್ಟತೈತೆ ಹೇಳ್ರಿ ನೋಡೋಣ, ಅದೇ ಥರ ಮಗು ಹೆಂಗೆ ಹುಟ್ಟತೈತೆ ರೀ? ಅದೇ ಮ್ಯಾನಿಫೆಸ್ಟೇಷನ್ ರೀ. ಹೆಂಗಪ್ಪ ಅಂತಂದ್ರೆ, ನಾವು ಪ್ರೆಗ್ನೆಂಟ್ ಇರುವಾಗ, ಪ್ರೆಗ್ನೆಂಟ್ ಅಂತಲ್ರಿ, ಯಾವುದೇ ಒಂದಿರಲಿ, ಯಾವುದೇ ಒಂದು ವಸ್ತುಗೆ ನಾವು ಅಷ್ಟು ಪಾಸಿಟಿವ್ ಎನರ್ಜಿನ ಕಳಿಸಿದ ಮೇಲೆ ಅದು ನಮ್ಮ ಲೈಫ್ನಾಗ ಆಗೇ ಆಗ್ಬೇಕಲ್ರಿ, ಆಗೇ ಆಗ್ತದೆ ಕೂಡ ರೀ. ನನಗೆ ಅವಾಗ ಅಂದ್ರಲ್ರಿ, ನಂಗೆ ಮನ್ಯಾಗ ಅನ್ನೋರು, ನಿನಗೆ ಯಾವುದು ಬೇಬಿ ಇಷ್ಟ ಆಗ್ತೈತೆ ಅದ್ರದ್ದು ಫೋಟೋ ನೋಡು, ಅದೆಲ್ಲ ಗಾಡಿಗೆ ಅಂಟಿಸು ಅಂಥೇಳಿ ನಮ್ಮ ಮಮ್ಮಿ ಹೇಳೋಣ. ನನಗೆ ಆ ಥಾಟು ಸ್ಟಾರ್ಟ್ ಆಯ್ತು ರೀ. ಒಂದು ಸ್ವಲ್ಪ ಏನಂತಂದ್ರೆ, ಯಾವುದೇ ಒಂದಿದ್ರು ಒಂದು ಸ್ವಲ್ಪ ಕೆದಿಗೆ ನೋಡೋಕೆ ಪದ್ಧತಿ ಭಾಳ ಅದ್ರಿ ನಂದು. ಹೆಂಗೆ ಆಗ್ತೈತಿ ಅಂತೇಳಿ ನಾವು ಒಂದು ಸ್ವಲ್ಪ ಫೋನ್ಗೇನು ನೋಡಾಕತ್ತ ನನಗೆ ಅನ್ನಿಸ್ತು, ಇದು ಹೆಂಗೆ ವರ್ಕ್ ಆಗ್ತದೆ ಅಂತಂದ್ರೆ ಮ್ಯಾನಿಫೆಸ್ಟೇಷನ್ ಅಂತಾರೆ ಇದಕ್ಕೆ. ನಾವು ಅದು ಬೇಬಿ ಫೋಟೋ ನೋಡಿ ಅದು ನಮ್ಮ ಬೇಬಿ ಅಂತ ಫೀಲ್ ಮಾಡಿ ಅದೇ ಥರ ಪಾಪು ಹುಟ್ಟುತ್ತದ ಅಂಥೇಳಿ. ನಾನು ಅಷ್ಟಕ್ಕೂ ಬಿಡಲಿಲ್ಲ ರೀ. ಮತ್ತು ಇನ್ನೊಂದು ಸ್ವಲ್ಪ ಕೆದಕ್ದಾಗ ನನಗೆ ಗೊತ್ತಾಯ್ತು ರೀ, ಬೆಂಗಳೂರಿನಾಗ ಇದ್ರದ್ದೇ ಆದ ಒಂದು ಏನಂತಾರೆ ರೀ, ಒಂದು ಸಂಸ್ಥಾನನೂ ಅನ್ನಂಗಿಲ್ಲ ರೀ, ಒಂಥರ ಕೋಚಿಂಗ್ ಸೆಂಟರ್ ತನಕ ತೆಗ್ದಾರ ರೀ. ಆ ಕೋಚಿಂಗ್ ಸೆಂಟರ್ನಾಗ ಏನು ಹೇಳ್ಕೊಡ್ತಾರಂದ್ರಿ, ನೀವು ಪ್ರೆಗ್ನೆಂಟ್ ಆಗೋಣ ನಿಮ್ಮ ಮಗುವಿಗೆ ಏನಾದರೂ ಐಶ್ವರ್ಯ ರಾಯ್ ಥರ ಕಣ್ಣು ಬೇಕಂದ್ರೆ ನಾವು ಮಾಡಿ ಕೊಡ್ತೀವಿ ರೀ ಅಂತ. ನನಗೆ ಅನ್ನಿಸ್ತು ರೀ, ಅವ್ರೇನು ಮಾಡಿ ಕೊಡ್ತಾರೆ, ನಮ್ಮ ಹೊಟ್ಟೆಗೆ ಪಾಪು ಇರ್ತೈತಲ್ಲ, ಅವ್ರು ಅಲ್ಲಿ ಹೋದ್ಮೇಲೆ ಕಲಿಸೋದು ಅದೇ ರೀ ಮ್ಯಾನಿಫೆಸ್ಟೇಷನ್. ಅವ್ರು ನಮಗೆ ಮ್ಯಾನಿಫೆಸ್ಟೇಷನ್ ಕಲಿಸಿ ನಮಗೆ ಮಗು ಎಂಥದ್ದು ಬೇಕಂತ ಅವ್ರೇನು ಹೇಳ್ಕೊಡ್ತಾರೆ ಹೇಳ್ರಿ, ನಾವು ಮನ್ಯಾಗ ಕುಂತೆ ಮಾಡ್ಕೋಬೋದಲ್ಲ. ಅವಾಗ ನನಗೆ ಎಲ್ಲರೂ ಇಂಟರ್ವ್ಯೂ ಕೊಟ್ಟರು, ನನಗೆ ಐಶ್ವರ್ಯ ರಾಯ್ ಥರ ಕಣ್ಣು ಬೇಕಾಗಿದ್ದು, ನನ್ನ ಮಗಳಿಗೆ ಐಶ್ವರ್ಯ ರಾಯ್ ಥರ ಕಣ್ಣು ಬಂದಾವ. ಆಮೇಲೆ ಅದೊಂದೇ ನೋಡೀನಿ ರೀ, ನಾನು ಕಣ್ಣಿಂದ ಒಂದೇ ನೋಡೀನಿ ರೀ, ಅದು ನ್ಯೂಸ್ ಚಾನಲ್ನಾಗ ಬಂದಿತ್ತು. ಅವಾಗ ಅನ್ಸಕ್ಕೆ ಸ್ಟಾರ್ಟ್ ಆಯಿತು, ಓ ಇದು ನಿಜ, ಇದು ಮ್ಯಾನಿಫೆಸ್ಟೇಷನ್ ಅನ್ನೋದು ನಿಜ ಅಂತ ನನಗೆ ಅವಾಗ ಸಿಕ್ತು ಒಂದು ಟ್ರ್ಯಾಕ್. ಸಿಕ್ಕಾಗೂ ನಾ ಏನು ಅದನ್ನು ಭಾಳ ತಲೆಯಾಗ ತೊಗೊಂಡು ಭಾಳ ಇಂಪ್ಲಿಮೆಂಟ್ ಏನು ಮಾಡಲಿಲ್ಲ ರೀ ಲೈಫ್ನಾಗ. ಇದು ಮನುಷ್ಯ ನಿಜ ಅಪ್ಪ ಮ್ಯಾನಿಫೆಸ್ಟೇಷನ್ ಅಂದ್ರೆ ಇದನ್ನು ಭಾಳ ಅಳವಡಿಸ್ಕೊಂಬಿಡಮ್ ಜೀವನದಾಗ, ಭಾಳ ವರ್ಕ್ ಆಗ್ತದೆ ಅಂಥೇಳಿ ನಾನೇನು ಸ್ಟಾರ್ಟ್ ಮಾಡಿಲ್ಲ ರೀ. ಬಟ್ ಯಾವಾಗಲೂ ಹೇಳ್ತಿದ್ದೆ, ಏನಪ್ಪ ಅಂತಂದ್ರೆ ಬ್ಯಾಕ್ ಆಫ್ ದಿ ಮೈಂಡ್ ರೀ, ನನಗೆ ಮಗಳೇ ಆಗ್ತಾಳೆ ಅಂತೇಳಿ. ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡೀನಿ ನಾನು. ಒಂದು ಸಣ್ಣದು ಹೇಳ್ತೀನಿ ರೀ, ಏನಂದ್ರೆ ಬ್ಯಾಕ್ ಆಫ್ ದಿ ಮೈಂಡ್ ನನಗೆ ಮಗಳು ಹುಡ್ತಾಳೆ, ಅವಳ ಕಲರ್ ನನ್ನಂಗೆ ಇರಬಾರ್ದು, ನನ್ನ ಹಸ್ಬೆಂಡ್ ಒಂದು ಸ್ವಲ್ಪ ವೈಟ್ ಅದ ರೀ, ನನ್ನ ಹಸ್ಬೆಂಡ್ನಂಗೆ ಇರಬೇಕು. ಇದು ಮತ್ತು ಆಮೇಲೆ ರೀ, ಈ ಮ್ಯಾನಿಫೆಸ್ಟೇಷನ್ ಮಾಡಾಗ ನೆಗೆಟಿವ್ ಮಾತಾಡಬಾರ್ದು ರೀ. ಯಾಕಂದ್ರೆ ಯೂನಿವರ್ಸಿಗೆ ಏನು ಅರ್ಥ ಆಗ್ತದೆ ಅಂದ್ರೆ ರೀ, ನೆಗೆಟಿವ್ ಪಾಸಿಟಿವ್ ಅನ್ನೋದು ಏನೂ ಗೊತ್ತಾಗಂಗಿಲ್ಲ ರೀ. ಅದಕ್ಕೆ ಅರ್ಥ ಆಗೋದು ಒಂದು ನಿಮ್ಮ ಫೀಲಿಂಗ್ಸ್, ನಿಮ್ಮ ಎನರ್ಜಿ ಆಟ ರೀ. ನೀವು ಬ್ಯಾಡ, ಅದು ಯಾಕಾಯಿತು, ನೀವು ಏನು ಬ್ಯಾಡ ಅಂದಿರ್ತೀರ ಅದು ಆತೈತೆ ರೀ ಜೀವನದಾಗ. ಹಾಗಾಗಿ ಬ್ಯಾಡ ಅನ್ನೋದು ಮಾತಾಡೋದೇ ಬೇಡ, ಬೇಕು ಅನ್ನೋದು ನಟ್ಟ ಮಾತಾಡಬೇಕು. ಹಾಗಾಗಿ ನಾ ಅದೊಂದೇ ಕೇಳಿದ್ದು, ನನ್ನ ಹಸ್ಬೆಂಡ್ ಕಲರ್ ಬರಲಿ, ನನ್ನ ಕಣ್ಣು ಬರಲಿ ಅಂತ. ನನ್ನ ಹಸ್ಬೆಂಡ್ ಕಣ್ಣಿಂದು ಕಲರ್ ಬೇರೆ ಅವ್ರಿ. ನಾನು ಇಷ್ಟೇ ರೀ ಅವಾಗ ಏನು ಭಾಳ ದೊಡ್ಡದು ಮ್ಯಾನಿಫೆಸ್ಟೇಷನ್ ಮಾಡ್ಬೇಕನ್ನೋ ಆಸೆನೂ ನನಗಿರಲಿಲ್ಲ ರೀ. ಮೇ ಬಿ ಅಷ್ಟು ಥಿಂಕಿಂಗ್ ಇರಲಿಲ್ಲ ಅಂತ ಹೇಳ್ಬೋದೇನೋ, ಏನು ಹೇಳ್ಬೇಕು ಗೊತ್ತಿಲ್ಲ ರೀ.
ಅಷ್ಟೇನು ನಾನು ಮೆಚ್ಯೂರ್ಡ್ ಆಗಿ ಹಂಗೆ ಕಾಣಬೇಕು ಹಿಂಗೆ ಮೂಗಬೇಕು ಅದೇನು ಮ್ಯಾನಿಫೆಸ್ಟ್ ಮಾಡಲಿಲ್ಲ ರೀ. ಇವೆರಡು ಮ್ಯಾನಿಫೆಸ್ಟ್ ಮಾಡೀನಿ. ನಂಗೆ ಭಾಳ ನೆನಪೈತಿ. ಯಾಕಂದ್ರೆ ಕೇಳಿದವ್ರಿಗೆಲ್ಲ ಅದೇ ಒಂದು ವರ್ಡ್ ಹೇಳೀನಿ ನಾನು. ಹಾಗಾಗಿ ನನಗೆ ಭಾಳ ನೆನಪೈತಿ ಏನು ಮ್ಯಾನಿಫೆಸ್ಟ್ ಮಾಡೀನಂತ. ನನ್ನ ಕಲರ್ ಬ್ಯಾಡ, ನನ್ನ ಹಸ್ಬೆಂಡ್ ಕಲರ್ ಬೇಕು, ನನ್ನ ಕಣ್ಣು ಬೇಕಂತೇಳಿ. ಅದು ಹಾಗೆ ಬಂದೈತೆ ಬಿಡ್ರಿ ನನ್ನ ಮಗಳಿಗೆ. ಅವೆರಡೇ ಮ್ಯಾನಿಫೆಸ್ಟ್ ಮಾಡೇನಿ ರೀ. ಇವಾಗ ಅನ್ನಿಸ್ತಿತ್ತು ಒಂದು ಸ್ವಲ್ಪ ಇನ್ನೂ ಏನೇನೇನೇನೋ ಮ್ಯಾನಿಫೆಸ್ಟ್ ಮಾಡಬೇಕಾಗಿತ್ತತ್ತ. ಹೋಗ್ಲಿ ಬಿಡ್ರಿ, ಹೋಗುದ್ದು ಅದು ನನ್ನ ಕರ್ಮಕ್ಕೆ. ನನ್ನ ಮಗಳು ಭಾಳ ಚಂದ ಅಡ್ರಿ. ಹಂಗಂತೆ ಕರ್ಮಕ್ಕೆ ಅಂತಂದರೆ ನಾವು ಮಾಡಿದ ಕರ್ಮಕ್ಕೆ ಯೂನಿವರ್ಸ್ ಏನು ಕೊಡ್ಬೇಕು ಅದನ್ನೇ ಕೊಡ್ತೈತೆ ರೀ. ಆ ಟೈಮ್ನಾಗ ನಾ ಇಷ್ಟೇ ಮ್ಯಾನಿಫೆಸ್ಟ್ ಮಾಡ್ಬೇಕಂತ ಯೂನಿವರ್ಸ್ ನನಗೆ ಹೇಳಿತ್ತೇನೋ, ಹಾಗಾಗಿ ನಾ ಇಷ್ಟೇ ಮ್ಯಾನಿಫೆಸ್ಟ್ ಮಾಡೀನಿ. ಇದು ಮುಂದೆ ಮಾಡಮ್ರಿ, ಒಳ್ಳೇದೊಳ್ಳೇದನ್ನು ಮ್ಯಾನಿಫೆಸ್ಟ್ ಮಾಡೋಣ. ಹಾಗಾಗಿ ನನಗೆ ಮ್ಯಾನಿಫೆಸ್ಟೇಷನ್ ಮೇಲೆ ಒಲವು ಬಂತು. ಒಲವು ಬಂದದಂದಮೇಲೆ ಅದನ್ನೇನು ಭಾಳ ಸೀರಿಯಸ್ ಆಗಿ ನಾನು ತೊಗೊಳಿಲ್ಲ ರೀ. ನೆಕ್ಸ್ಟ್ ನನಗೆ ಫಸ್ಟ್ ಬೇಬಿ ಗರ್ಲ್ ರೀ. ಅದಾದಮೇಲೆ ಇದೆಲ್ಲ ನೋಡಿದಾಗ ನನಗೆ ಇನ್ನೊಂದು ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಂತ ಅನ್ನಿಸ್ತು ರೀ. ಏನಪ್ಪ ಅಂತಂದ್ರೆ ಅವಾಗ ಒಂದು ಸ್ವಲ್ಪ ಜಾಬದ್ದು ಹುಚ್ಚು ಭಾಳ ಐತೆ ರೀ. ನಾನು ಜಾಬ್ ಮಾಡ್ಬೇಕಂತ ಈಗೂ ಐತ್ರಿ. ಅದೇನದು ಹಿಂಗ್ಲಾರ ಹಸು ಅನ್ಬೋದು ನೋಡ್ರಿ, ಅದ್ರ ಹಂಗೆ ಆಗ್ಬಿಟ್ಟೈತೆ ನನಗೆ. ಬಟ್ ನನಗೆ ನನ್ನ ಹಸ್ಬೆಂಡಿಗೆ ಇದು ನೌಕರಿದು ಅಡ್ಜಸ್ಟ್ಮೆಂಟ್ ಆಗಲ್ಲ ರೀ. ಅವರು ಬಿಸ್ನೆಸ್ ಮಾಡೋರು ರೀ, ಅವರು ಆಲ್ಮೋಸ್ಟ್ ಹೊರಗೆ ಇರ್ತಾರೆ. ಹಾಗಾಗಿ ಒಂಥರ ಅಡ್ಜಸ್ಟ್ಮೆಂಟ್ ಆಗಲ್ತು. ನನಗೆ ಗೊತ್ತಿಲ್ಲಾರ್ದಂಗೆ ಎಷ್ಟೋ ಮ್ಯಾನಿಫೆಸ್ಟ್ ಮಾಡೀನಿ ರೀ, ಅವೆಲ್ಲ ವರ್ಕ್ ಆಗ್ಯಾವ ರೀ, ಜಾಬಲ್ಲೇ ಆಗ್ಯಾವ. ಅವಾಗ ಏನಂದ್ರೆ ಒಂದು ಸ್ವಲ್ಪ ಜಾಬ್ ಮಾಡ್ಬೇಕನ್ನೋ ಹುಚ್ಚಿತ್ತು ರೀ. ನನ್ನ ಮಗಳು ಆಲ್ಮೋಸ್ಟ್ ಒಂದು 2.5 2.5 ವರ್ಷನಾಕಿದ್ಲು ಅನ್ಸುತ್ತೆ. ಅವಾಗ ಇಲ್ಲೇ ಒಂದು ಸ್ಕೂಲ್ ಐತ್ರಿ, ಅದೊಂದು ದೊಡ್ಡ ಸ್ಕೂಲು. ಆ ಸ್ಕೂಲ್ನಾಗ ಇಲ್ಲಿ ನಾನು ಇರೋದು ಶಾಪುರ್ನಾಗ ರೀ. ಇಲ್ಲೇನು ನಾನು ಕಂಪ್ನಿಯಾಗ ದುಡ್ಯಾಕೆ ಹೋಗ್ತೀನಿ ಅಂದ್ರೆ ಯಾವ ಕಂಪ್ನಿಗಳು ಇಲ್ಲ ರೀ. ಇಲ್ಲಿರೋ ಸ್ಕೂಲು ಕಾಲೇಜು ಅದೇ ರೀ. ಹಾಗಾಗಿ ನಾನು ಇಲ್ಲಿ ನಾನು ಫಸ್ಟ್ ಜಾಬ್ ಮಾಡಿದ್ದೀನಿ ರೀ, ಪ್ರೈಮರಿಗೆ ಮಾಡಿದ್ದೆ. ಅವಾಗ ನಂಗೆ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಆವಾಗ ಎಕ್ಸ್ಪೀರಿಯೆನ್ಸ್ ಸಿಕ್ಕ ಮೇಲೆ ನನಗೆ ಹೈಸ್ಕೂಲ್ ಕೇಳಬೇಕಂತ ಭಾಳ ಇಂಟ್ರೆಸ್ಟ್ ಬಂದಿತ್ತು ರೀ. ಅದು ಒಂದು ಶಾಪುರ್ನಾಗ ಒಂದು ಲೆವೆಲಿಗೆ ಸ್ಕೂಲ್ ಹೆಸರು ಮಾಡಿತ್ತು ರೀ. ಎಕ್ಸ್ಪೀರಿಯೆನ್ಸ್ ಇರೋಂಗಿಲ್ಲ ಅಂದ್ರೆ ತೊಗೊಳೋದೇ ಇಲ್ಲ ರೀ. ಆವಾಗ ಅದ್ರದ್ದು ಮ್ಯಾನಿಫೆಸ್ಟ್ ಮಾಡೋದಿನಿ ರೀ ನಾನು. ಯಾವ ಥರ ಮ್ಯಾನಿಫೆಸ್ಟ್ ಮಾಡಿದ್ದೆ ಅಂದ್ರೆ ರಿಟರ್ನ್ ಮ್ಯಾನಿಫೆಸ್ಟ್ ಮಾಡಿದ್ದೆ ಅಂತ ಹೇಳ್ಬೋದು ರೀ. ರಿಟನ್ನು, ಆಮೇಲೆ ವಿಜುವಲೈಜೇಷನ್ನು, ಆಮೇಲೆ ಲಾ ಆಫ್ ಅಟ್ರಾಕ್ಷನ್ನು, ಇವು ಮೂರನ್ನು ಯೂಸ್ ಮಾಡಿಕೊಂಡು ನಾನು ಒಂದು ಡೆಮೋ ಕೊಡ್ಲಾರೆ ಆಗಬೇಕು ಅನ್ನೋ ಮ್ಯಾನಿಫೆಸ್ಟ್ ಮಾಡಿದ್ದೀನಿ ರೀ. ಯಾಕಂದರೆ ಡೆಮೋ ಕೊಡ್ಲಾರೆ ಯಾವ ಜಾಬು ಆಗಂಗಿಲ್ಲ ರೀ. ಆ ಥರ ಮ್ಯಾನಿಫೆಸ್ಟ್ ಮಾಡಿದ್ದೆ ಅದನ್ನು ನಾನು. ಅದು ಹೆಂಗಾಯ್ತು ಅಂದ್ರೆ ನಿಜವಾಗ್ಲೂ ಡೆಮೋ ಕೊಡ್ಲಾರೆ ಜಾಬ್ ಆಯ್ತು ರೀ. ಜಾಬ್ ಆಗಿದ್ದನ್ನು ಅಷ್ಟೇ ಅಲ್ರಿ, ಅದು ಯಾವ ಪರಿಸ್ಥಿತಿಯಾಗಿ ಜಾಬ್ ಆಯ್ತಂದ್ರೆ ನಾನು ಜಾಬ್ ಮಾಡೋಕ್ಕೆ ಆಗಲ್ಲಾಗಿತ್ತು. ಯಾಕಂದ್ರೆ ನನ್ನ ಮಗಳು ಸಣ್ಣಕ್ಕಿದ್ಲು, ಆಕೆ ನೋಡ್ಕೊಳಕ್ಕೂ ನಮ್ಮ ಮನ್ಯಾಗೂ ಯಾರೂ ಇರಲಿಲ್ಲ. ಹಾಗಾಗಿ ಅದು ಆ ಪರಿಸ್ಥಿತಿ ಹೆಂಗಾಗಿತ್ತಂದ್ರೆ ಜಾಬ ಸಿಕ್ಕದ ನನಗೆ ಮಾಡೋಕ್ಕಾಗಕತ್ತಿಲ್ಲ. ಅದನ್ನು ಆ ಲೆವೆಲಿಗೆ ಮ್ಯಾನಿಫೆಸ್ಟ್ ಮಾಡಿದ್ನಂದ್ರಿ. ಚೇರ್ ಪರ್ಸನ್ ರೀ, ಅದು ಸ್ಕೂಲ್ದು ಚೇರ್ ಪರ್ಸನ್ನ ಏನಿಲ್ಲ ಅಂದ್ರೆ ನನಗೊಂದು 8ರಿಂದ 10 ಸಲ ಕಾಲ್ ಮಾಡ್ಯಾರ ರೀ. 8ರಿಂದ 10 ಸಲ ಕಾಲ್ ಮಾಡಿ ನನ್ನ ಸ್ಯಾಲ್ರಿ ಆಲ್ಮೋಸ್ಟ್ ಒಂದು 10ರಿಂದ 20 ಸಾವಿರ ರೂಪಾಯಿ ಇನ್ಕ್ರೀಸ್ ಮಾಡ್ಯಾರ. ಅಂದರೆ ಇದು ಇರೋ ಸ್ಯಾಲ್ರಿಗಿಂತ ಇಷ್ಟು ಹೆಚ್ಚಿಗೆ ಕೊಡ್ತೀನಿ ಬಾ ನಿನಗೆ, ಇಷ್ಟು ಹೆಚ್ಚಿಗೆ ಕೊಡ್ತೀನಿ ಬಾ ನಿನಗಂತ. ಆ ಮೂಮೆಂಟ್ನಾಗ ನನಗೆ ಹೆಂಗೆ ಅನಿಸ್ತಿತ್ತು ಒಂಥರ, ಏನು ಹೇಳೋಕ್ಕಾಗಂಗಿಲ್ಲ ಬಿಡ್ರಿ. ಅದು ಅಷ್ಟು ಆ ಫೀಲ್ ಇತ್ತು. ಹೋಗೋಕ್ಕಾಗಲಿಲ್ಲ ಬಿಡ್ರಿ, ಅದು ಬೇರೆ ಮಾತು. ಅವಾಗೂ ನನಗೆ ಅನ್ನಿಸ್ಲಿಲ್ಲ ನಂಗೆ ಇದು ಹೆಂಗೆ ವರ್ಕ್ ಆಯ್ತು ಅಂಥೇಳಿ. ಆ ಮೂಮೆಂಟ್ನ ಬಿಟ್ಟರೆ ಆಮೇಲೆ ರಿಯಲೈಸ್ ಆಯಿತು, ನಾ ಮ್ಯಾನಿಫೆಸ್ಟ್ ಮಾಡಿದ್ದೆ ಅದಕ್ಕೆ ಹಿಂಗಾಯಿತು ಅಂತ ಹೇಳಿಕೆ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದ್ರೆ ಇನ್ನೊಂದು ಬೇಬಿ ಪ್ಲ್ಯಾನ್ ಮಾಡಬೇಕು. ನನಗೆ ಒಂದು ಆಲ್ರೆಡಿ ಹೆಣ್ಣು ಪಾಪು ಇರಿಸಲ್ಲ, ಗಂಡು ಪಾಪು ಪ್ಲ್ಯಾನ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ ರೀ. ಗಂಡು ಪಾಪುನೇ ಬೇಕಂತ ಫುಲ್ ಮನಸ್ಥಿತಿ ದೃಢವಾಗಿತ್ತು ರೀ. ಯಾಕಂದ್ರೆ ಆಲ್ರೆಡಿ ಗರ್ಲ್ ಬೇಬಿನ ಫಸ್ಟ್ ಮ್ಯಾನಿಫೆಸ್ಟ್ ಮಾಡೀನಿ ರೀ. ನನ್ನ ಗರ್ಲೇ ಬೇಕಂತೇಳಿ. ಇವಾಗ ಬಾಯ್ ಬೇಬಿ ಬೇಕಂತೇಳಿ, ಅದೊಂದಿರಲಿ ಅನ್ನೋದು ಮನಸ್ಸಿತ್ತು ರೀ ನನಗೆ. ಹಾಗಾಗಿ ಒಂದೇ ಸೆಕೆಂಡ್ ರೀ, ನನ್ನ ಮಗ ಎದ್ದ, ವಾಪಸ್ ಬರ್ತೀನಿ.